ಪ್ರಮುಖ ಪ್ರಶ್ನೋತ್ತರಗಳು. ಟಾಪ್ 50 MCQ. ಕ್ರೀಡೆ, ಪ್ರಶಸ್ತಿ, ದಿನಗಳು, ನಿಯೋಜನೆಗಳು. ಪ್ರತಿ ಪ್ರಶ್ನೆಗೆ ಸರಿಯಾದ ಉತ್ತರ. ಎಲ್ಲಾ ಸ್ಪರ್ಧೆಗಳಿಗೆ ಉಪಯುಕ್ತ ಪ್ರಶ್ನೋತ್ತರಗಳು. ಮತ್ತೆ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ. 2026 ರ ಸಂಸತ್ತಿನ ಮಳೆಗಾಲದ ಅಧಿವೇಶನ ಯಾವ ದಿನಾಂಕದಿಂದ ಆರಂಭವಾಗಲಿದೆ? ಎ. ಜುಲೈ 15 ಬಿ. ಜುಲೈ 18 ಸಿ. ಜುಲೈ 20 ಡಿ. ಜುಲೈ 25 ಉತ್ತರ ಸಿ. ಜುಲೈ 20. 2026 ರ ಜುಲೈನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವ 3 ದೇಶಗಳಿಗೆ ಭೇಟಿ ನೀಡಿದರು? ಎ. ಜಪಾನ್, ಚೀನಾ, ನೇಪಾಳ. ಬಿ. ಇಂಡೋನೇಷ್ಯಾ, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ. ಸಿ. ಫ್ರಾನ್ಸ್, ಜರ್ಮನಿ, ಇಟಲಿ. ಡಿ. ಅಮೆರಿಕಾ, ಕೆನಡಾ, ಮೆಕ್ಸಿಕೋ. ಆನ್ಸರ್: ಇಂಡೋನೇಷ್ಯಾ, ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ. ವಿಶ್ವ ಹವಾಮಾನ ಸಂಸ್ಥೆ WMO ಯಾವ ಹವಾಮಾನ ವಿದ್ಯಮಾನದ ಬಗ್ಗೆ ಎಚ್ಚರಿಕೆ ನೀಡಿದೆ? ಎ. ಲಾ ನಿನಾ. ಬಿ. ಚಂಡಮಾರುತ. ಸಿ. ಎಲ್ ನಿನೋ. ಡಿ. ಸುನಾಮಿ. ಆನ್ಸರ್: ಎಲ್ ನಿನೋ. ಭಾರತದ ಸಂಸತ್ತಿನ ಮಳೆಗಾಲದ ಅಧಿವೇಶನ 2026 ಎಷ್ಟು ದಿನಗಳವರೆಗೆ ನಡೆಯಲಿದೆ? ಎ. ಆಗಸ್ಟ್ 5. ಬಿ. ಆಗಸ್ಟ್ 10. ಸಿ. ಆಗಸ್ಟ್ 13. ಡಿ. ಆಗಸ್ಟ್ 20. ಆನ್ಸರ್: ಆಗಸ್ಟ್ 13. ADMM+ ಉಗ್ರವಾದ ನಿಗ್ರಹ ತಜ್ಞರ ಸಭೆ ಎಲ್ಲಿ ನಡೆಯಿತು? ಎ. ಮುಂಬೈ. ಬಿ. ನವದೆಹಲಿ. ಸಿ. ಚೆನ್ನೈ. ಡಿ. ಹೈದರಾಬಾದ್. ಆನ್ಸರ್: ನವದೆಹಲಿ. ಪಂಚಾಯತ್ ಅಭಿವೃದ್ಧಿ ಸೂಚ್ಯಂಕ ಪಾಯಿ 2.0 ರಲ್ಲಿ ಮೊದಲ ಸ್ಥಾನ ಪಡೆದ ರಾಜ್ಯ ಯಾವುದು? ಎ. ಕರ್ನಾಟಕ. ಬಿ. ಗುಜರಾತ್. ಸಿ. ತ್ರಿಪುರ. ಡಿ. ತಮಿಳುನಾಡು. ಆನ್ಸರ್: ತ್ರಿಪುರ. ವೆರಾಸಿ ರೂಬಿನ್ ವೀಕ್ಷಣಾಲಯ ಯಾವ ದೇಶದಲ್ಲಿದೆ? ಎ. ಭಾರತ. ಬಿ. ಅಮೆರಿಕ. ಸಿ. ಚಿಲಿ. ಡಿ. ಜಪಾನ್. ಆನ್ಸರ್: ಚಿಲಿ. ಸಿಡಾಟ್ ಸಂಸ್ಥೆಗೆ ಯಾವ ಪ್ರಶಸ್ತಿ ಲಭಿಸಿದೆ? ಎ. ಪದ್ಮಶ್ರೀ. ಬಿ. ಅರ್ಜುನ ಪ್ರಶಸ್ತಿ. ಸಿ. ಸ್ಕೋಚ್ ಪ್ರಶಸ್ತಿ. ಡಿ. ಭಾರತ ರತ್ನ. ಆನ್ಸರ್: ಸ್ಕೋಚ್ ಪ್ರಶಸ್ತಿ. ಲೇಕ್ ನ್ಯಾಟ್ರಾನ್ ಯಾವ ದೇಶದಲ್ಲಿದೆ? ಎ. ಕೀನ್ಯಾ. ಬಿ. ತಾಂಜಾನಿಯಾ. ಸಿ. ದಕ್ಷಿಣ ಆಫ್ರಿಕಾ. ಡಿ. ಈಜಿಪ್ಟ್. ಆನ್ಸರ್: ತಾಂಜಾನಿಯಾ. ಭಾರತದ ಸಂಸತ್ತಿನ ಮಳೆಗಾಲದ ಅಧಿವೇಶನ 2026 ಎಷ್ಟು ದಿನಗಳವರೆಗೆ ನಡೆಯಲಿದೆ? ಎ. ಆಗಸ್ಟ್ 5. ಬಿ. ಆಗಸ್ಟ್ 10. ಸಿ. ಆಗಸ್ಟ್ 13. ಡಿ. ಆಗಸ್ಟ್ 20. ಆನ್ಸರ್: ಆಗಸ್ಟ್ 13. 2026 ರ G7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಉಡುಗೊರೆಯಾಗಿ ನೀಡಿದ GI ಟ್ಯಾಗ್ ಪಡೆದ ನಗೋರಿ ಅಶ್ವಗಂಧೆ ಯಾವ ರಾಜ್ಯಕ್ಕೆ ಸೇರಿದೆ? ಎ. ಗುಜರಾತ್. ಬಿ. ರಾಜಸ್ಥಾನ. ಸಿ. ಕರ್ನಾಟಕ. ಡಿ. ಒಡಿಶಾ. ಆನ್ಸರ್: ರಾಜಸ್ಥಾನ. ಹರ್ಗಿಲಾ ಗ್ರೇಟರ್ ಆಡ್ಜುಟೆಂಟ್ ಪಕ್ಷಿ ಮುಖ್ಯವಾಗಿ ಯಾವ 2 ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಎ. ಕರ್ನಾಟಕ ಮತ್ತು ಕೇರಳ. ಬಿ. ಅಸ್ಸಾಂ ಮತ್ತು ಬಿಹಾರ. ಸಿ. ಗುಜರಾತ್ ಮತ್ತು ರಾಜಸ್ಥಾನ. ಡಿ. ಪಂಜಾಬ್ ಮತ್ತು ಹರಿಯಾಣ. ಆನ್ಸರ್: ಅಸ್ಸಾಂ ಮತ್ತು ಬಿಹಾರ. ಏಷ್ಯಾದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಚಾಲನೆ ನೀಡಲು ಘೋಷಿಸಲಾದ ರಾಜ್ಯ ಯಾವುದು? ಎ. ಗುಜರಾತ್. ಬಿ. ಉತ್ತರ ಪ್ರದೇಶ. ಸಿ. ಹರಿಯಾಣ. ಡಿ. ಮಹಾರಾಷ್ಟ್ರ. ಆನ್ಸರ್: ಹರಿಯಾಣ. ಏಷ್ಯಾದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ನೀಡಲಿರುವ ಸ್ಥಳ ಯಾವುದು? ಎ. ಅಂಬಾಲಾ. ಬಿ. ಗುರುಗ್ರಾಮ್. ಸಿ. ಜಿಂದ್. ಡಿ. ಕರ್ನಾಲ್. ಆನ್ಸರ್: ಜಿಂದ್. ಜುಲೈ 2026 ರಲ್ಲಿ ಆಸ್ಟ್ರೇಲಿಯಾ ಪ್ರವಾಸ ಕೈಗೊಂಡ ಭಾರತದ ಪ್ರಧಾನಮಂತ್ರಿ ಯಾರು? ಎ. ಅಮಿತ್ ಶಾ. ಬಿ. ರಾಜನಾಥ್ ಸಿಂಗ್. ಸಿ. ನರೇಂದ್ರ ಮೋದಿ. ಡಿ. ಎಸ್. ಜೈಶಂಕರ್. ಆನ್ಸರ್: ನರೇಂದ್ರ ಮೋದಿ. ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆ ಯಾವ ನಗರದಲ್ಲಿ ನಡೆಯಿತು? ಎ. ಸಿಡ್ನಿ. ಬಿ. ಮೆಲ್ಬೋರ್ನ್. ಸಿ. ಕ್ಯಾನ್ಬೆರಾ. ಡಿ. ಬ್ರಿಸ್ಬೇನ್. ಆನ್ಸರ್: ಮೆಲ್ಬೋರ್ನ. 2026 ರ ಜುಲೈನಲ್ಲಿ ಇಂಗ್ಲೆಂಡ್ ವಿರುದ್ಧದ 3ನೇ T20 ಪಂದ್ಯದಲ್ಲಿ ಭಾರತದ ನಾಯಕ ಯಾರು? ಎ. ರೋಹಿತ್ ಶರ್ಮಾ. ಬಿ. ಹಾರ್ದಿಕ್ ಪಾಂಡ್ಯ. ಸಿ. ಶ್ರೇಯಸ್ ಅಯ್ಯರ್.
ಡಿ. ಶುಭಮನ್ ಗಿಲ್. ಆನ್ಸರ್ ಶ್ರೇಯಸ್ ಅಯ್ಯರ್. ಮೂರನೇ ಟಿ20 ಪಂದ್ಯದಲ್ಲಿ ಭಾರತವನ್ನು ಸೋಲಿಸಿದ ದೇಶ ಯಾವುದು? ಎ. ಆಸ್ಟ್ರೇಲಿಯಾ, ಬಿ. ದಕ್ಷಿಣ ಆಫ್ರಿಕಾ, ಸಿ. ಇಂಗ್ಲೆಂಡ್, ಡಿ. ನ್ಯೂಜಿಲೆಂಡ್. ಆನ್ಸರ್ ಇಂಗ್ಲೆಂಡ್. 2026ರ ವಿಶ್ವಸಂಸ್ಥೆಯ ಎಸ್ಡಿಜಿ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಯಾವುದು? ಎ. 82ನೇ, ಬಿ. 94ನೇ, ಸಿ. 101ನೇ, ಡಿ. 75ನೇ. ಆನ್ಸರ್ 94. 2026ರಲ್ಲಿ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ನೆಸ್ನ್ದ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡರು? ಎ. ಎಸ್. ಸೋಮನಾಥ್, ಬಿ. ಉಪೇಂದ್ರ ಪಿ. ರಾಜೀವ್, ಸಿ. ವಿ. ನಾರಾಯಣನ್, ಡಿ. ಕೆ. ಶಿವನ್. ಆನ್ಸರ್ ಉಪೇಂದ್ರ ಪಿ. ರಾಜೀವ್. 2026ರ G7 ಶೃಂಗಸಭೆ ಯಾವ ದೇಶದಲ್ಲಿ ನಡೆಯಿತು? ಎ. ಜಪಾನ್, ಬಿ. ಕೆನಡಾ, ಸಿ. ಇಟಲಿ, ಡಿ. ಜರ್ಮನಿ. ಆನ್ಸರ್ ಕೆನಡಾ. 2026ರಲ್ಲಿ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಮಿಷನ್ ಯಾವುದು? ಎ. ಚಂದ್ರಯಾನ ವ್ಯವಕಲನ 4, ಬಿ. ಗಗನಯಾನ, ಸಿ. ಆದಿತ್ಯ 2, ಡಿ. ಮಂಗಳಯಾನ ವ್ಯವಕಲನ 2. ಆನ್ಸರ್ 2026ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವ ದಿನ ಆಚರಿಸಲಾಯಿತು? ಎ. ಜೂನ್ 5, ಬಿ. ಜೂನ್ 21, ಸಿ. ಜುಲೈ 1, ಡಿ. ಮೇ 31. ಆನ್ಸರ್ ಜೂನ್ 21. 2026ರಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ದಿನವನ್ನು ಯಾವ ದಿನ ಆಚರಿಸಲಾಯಿತು? ಎ. ಜೂನ್ 23, ಬಿ. ಜೂನ್ 15, ಸಿ. ಜುಲೈ 11, ಡಿ. ಮೇ 23. ಆನ್ಸರ್ ಜೂನ್ 23. 2026ರಲ್ಲಿ ವಿಶ್ವಸಂಸ್ಥೆಯ UN ಪ್ರಧಾನ ಕಾರ್ಯದರ್ಶಿ ಯಾರು? ಎ. ಆಂಟೋನಿಯೋ ಗುಟೆರೆಸ್, ಬಿ. ಬಾನ್ ಕಿ ಮೂನ್, ಸಿ. ಕೋಫಿ ಅನ್ನಾನ್, ಡಿ. ಜೇವಿಯರ್ ಪೆರೆಜ್ ಡಿ ಕ್ಯುಯೆಲ್ಲಾರ್. ಆನ್ಸರ್ ಆಂಟೋನಿಯೋ ಗುಟೆರೆಸ್. 2026ರಲ್ಲಿ ಭಾರತದ ಹೊಸ ಮುಖ್ಯ ಚುನಾವಣಾ ಆಯುಕ್ತರಾಗಿ ಸಿಇಸಿ ಯಾರು ನೇಮಕಗೊಂಡರು? ಎ. ರಾಜೀವ್ ಕುಮಾರ್, ಬಿ. ಜ್ಞಾನೇಶ್ ಕುಮಾರ್, ಸಿ. ಸುಶೀಲ್ ಚಂದ್ರ, ಡಿ. ಓಂ ಪ್ರಕಾಶ್ ರಾವತ್. ಆನ್ಸರ್ ಜ್ಞಾನೇಶ್ ಕುಮಾರ್. ಮತ್ತೆ ನಮ್ಮ ಚಾನೆಲ್ ನಿಮ್ಗೆ ಇಷ್ಟವಾದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡಿ.